ಕಥೆಯ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ದೊಡ್ಡ ಆಲದ ಮರದಲ್ಲಿ ಕೆಲವು ಪಕ್ಷಿಗಳು ಗೂಡು ಕಟ್ಟಿಕೊಂಡು ವಾಸವಾಗಿದ್ವು. ಒಂದು ದಿನ ಪಕ್ಷಿ ಹಿಡಿಯುವ ಬೇಡನೊಬ್ಬ ಆ ಕಡೆ ಹೋಗ್ತಾ ಇದ್ದ. ಆ ಸಮಯದಲ್ಲಿ ಎಲ್ಲ ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಾ ಆ ರೆಂಬೆಯಿಂದ ಈ ರೆಂಬೆಗೆ ಹಾರುತ್ತಾ ಸಂತೋಷದಿಂದ ಆಟವಾಡಿಕೊಂಡಿದ್ದವು. ಪಕ್ಷಿ ಹಿಡಿಯುವವ ಆ ಪಕ್ಷಿಗಳನ್ನು ನೋಡಿ, ಆಹಾ, ಎಷ್ಟೊಂದು ಪಕ್ಷಿಗಳು, ನಾನು ಇವುಗಳನ್ನು ಹಿಡಿದು ಮಾರಿದರೆ ಒಳ್ಳೆ ಬೆಲೆ ಸಿಗಬಹುದು ಅಂತ ಯೋಚನೆ ಮಾಡಿದ. ಮಾರನೇ ದಿನ ಆ ಬೇಡನು ಆಲದ ಮರದ ಹತ್ತಿರ ಬಂದು ತನ್ನ ಬಲೆಯನ್ನು ಬೀಸಿದ. ಆ ಸಮಯದಲ್ಲಿ ದೊಡ್ಡ ಪಕ್ಷಿಗಳೆಲ್ಲ ಆಹಾರಕ್ಕಾಗಿ ಹಾರಿ ಹೋಗಿದ್ದವು. ಸಾಯಂಕಾಲ ಗೂಡಿಗೆ ಹಿಂತಿರುಗುವಾಗ ಅವು ಬಲೆಯನ್ನು ನೋಡದೆ ಅದರೊಳಗೆ ಸಿಕ್ಕಿಬಿದ್ದವು. ಪಕ್ಷಿಗಳು ಹೆದರಿಕೆಯಿಂದ ಚೀರಲು ಪ್ರಾರಂಭಿಸಿದವು. ಆಗ ಒಂದು ಪಕ್ಷಿ, ಸ್ನೇಹಿತರೇ, ನಾವು ಇಷ್ಟೊಂದು ಮಂದಿ ಇದ್ದೇವೆ, ಈಗ ನಾವೆಲ್ಲರೂ ಸೇರಿ ಬಲೆಯನ್ನು ಮೇಲೆತ್ತಿಕೊಂಡು ನಮ್ಮ ಸ್ನೇಹಿತ ಇಲಿ ಬಳಿ ಹೋಗೋಣ ಎಂದು ಹೇಳಿತು. ಆಗ ಎಲ್ಲ ಪಕ್ಷಿಗಳು ಒಟ್ಟಿಗೆ ಸೇರಿ ತಮ್ಮ ರೆಕ್ಕೆಗಳನ್ನು ಪಟಪಟನೆ ಆಡಿಸುತ್ತಾ ಆಕಾಶಕ್ಕೆ ಹಾರಿದವು. ಆಕಾಶದಲ್ಲಿ ಹಾರಾಡುತ್ತಾ ಅವು ಇಲಿ ಇದ್ದ ಕಡೆ ಬಂದು, ಇಲಿಯಣ್ಣ, ದಯವಿಟ್ಟು ನಮಗೆ ಸಹಾಯ ಮಾಡು, ಈ ಬಂಧನದಿಂದ ನಮ್ಮನ್ನು ಮುಕ್ತಿಗೊಳಿಸು ಎಂದು ಪಕ್ಷಿಗಳು ಇಲಿಯನ್ನು ಬೇಡಿಕೊಂಡವು. ಆಗ ಇಲಿ, ಹೆದರಬೇಡಿ ಸ್ನೇಹಿತರೇ ಎಂದು ಹೇಳಿ ತನ್ನ ಚೂಪಾದ ಹಲ್ಲುಗಳಿಂದ ಕ್ಷಣಾರ್ಧದಲ್ಲಿ ಬಲೆಯನ್ನು ತುಂಡರಿಸಿ ಪಕ್ಷಿಗಳನ್ನು ಮುಕ್ತಗೊಳಿಸಿತು. ಪಕ್ಷಿಗಳು ಇಲಿಗೆ ಧನ್ಯವಾದಗಳನ್ನು ಹೇಳಿದವು. ನೋಡಿದಿರಾ, ನಿಮ್ಮ ಒಗ್ಗಟ್ಟಿನ ಬಲವೇ ನಿಮ್ಮನ್ನು ಇಂದು ಈ ಅಪಾಯದಿಂದ ಕಾಪಾಡಿತು ಎಂದಿತು ಇಲಿ. ಹೌದು ಹೌದು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹಕ್ಕಿಗಳು ಒಂದು ಸಾರಿ ಹೇಳಿ ಪುರ್ರನೆ ಆಕಾಶದತ್ತ ಹಾರಿ ತಮ್ಮ ಗೂಡಿನತ್ತ ಹೋದವು. ಮಕ್ಕಳೇ, ನಿಮಗೆಲ್ಲ ಈ ಕಥೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತಲ್ವಾ?